ಹೇಳಬೇಕು ಅಂತ ಹೇಳಿದ್ರೆ ನಾವು ಯಾವ ಎಲೆಕ್ಷನ್ನು ಅಥವಾ ನಾವು ಎಕ್ಸಾಮಲ್ಲಿ ಪಾಸ್ ಆಗಿ ನಾವು 10th PUC ಡಿಗ್ರಿ ಯಾವುದೇ ಎಕ್ಸಾಮ್ಗೂ ನಾವು ಇಷ್ಟು ಟೆನ್ಷನ್ ಮಾಡ್ಕೊಂಡಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು BB12 ಏನು ನಮಗೆ ಮ್ಯಾಗ್ನೆಟಿಕ್ ಆಗಿ ಮಾಡಿಬಿಡ್ತು. ವಿ ಡಸಂಟ್ ನೋ ಆ್ಯಕ್ಚುಲಿ. ವಿ ಸ್ಟ್ಯಾಂಡ್ ಫಾರ್ ಗಿಲ್ಲಿ ಆ್ಯಂಡ್ ರಕ್ಷಿತಾ. ಥರ್ಡ್ ಈಸ್ ರಘು. ಓಕೆ, ಬಟ್ ಬ್ಯಾಡ್ ಲಕ್. ರಘು ಅವ್ರದ್ದು ಥರ್ಡ್ ರನ್ನರ್ ಅಪ್ ಆಗಿದ್ದು ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಓಕೆ, ನಾವೇನು ಎನ್ಮಿಟಿ ಎಲ್ಲ ಅವಳು ಒಂದು ಹೆಂಗಸಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಅಶ್ವಿನಿ ಗೌಡಗೆ. ಆದರೆ ಆಕೆಯ ಒಂದು ವರ್ಚಸ್ಸು, ಓಕೆ, ಆಕೆ ಮಾತಾಡುವ ಶೈಲಿ ಮೊದಲಿಂದನೂ ಅವ್ರ ಮೇಲೆ ಎಫೆಕ್ಟ್ ಆಗೋಯ್ತು. ಏನು ದಬ್ಬಾಕಿದ್ಯಾ, ಫ್ರೀ ಪ್ರಾಡಕ್ಟು, ಮತ್ತು ರಕ್ಷಿತಾ ಜೊತೆ ನಡ್ಕೊಂಡಿದ್ದು ಹೇಯ್ ಹೋಗೋ ಬಾರೋ ಅನ್ನೋ ಒಂದು ಎಲ್ಲವೂ ಆಕೆಯ ಒಂದು ಮೇಲೆ ಕನ್ನಡ ಚಳುವಳಿ ಅವರೊಬ್ಬರೇ ಇಲ್ಲ, ಎಷ್ಟೋ ಹೆಣ್ಣು ಮಕ್ಕಳು ಕನ್ನಡ ಹೋರಾಟಗಾರ್ತಿಯರಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಎಷ್ಟು ಅವ್ರಿಗೇನೋ ನಂಗೆ ಗೊತ್ತಿಲ್ಲ. ಬಟ್ ಇನ್ನು ನಾವು ಅಲ್ಲಿದ್ದಾಗ, ಒಂದು ಪೋಸ್ಟಲ್ಲಿದ್ದಾಗ ಅವರು ಏನಾದರೂ ನಡ್ಕೊಂಡಿದ್ರೆ ಶ್ರುತಿ ನೆಕ್ಸ್ಟ್ ಅವರೇ ಆಗ್ತಾಯಿದ್ರು ಅಂತ ನಾನು ಹೇಳ್ಬೋದಾಗಿತ್ತು. ಶ್ರುತಿ ನೆಕ್ಸ್ಟ್ ಅವರೇ ಬರ್ತಾಯಿದ್ರು. ಎಷ್ಟೋ ವರ್ಷಗಳ ನಂತರ ಅವ್ರು ಬರ್ತಾಯಿದ್ರು ಅಂತ ನಾವು ಹೇಳ್ಬೋದಾಗಿತ್ತು. ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋದಕ್ಕೆ, ಟ್ಯಾಲೆಂಟ್ ಇದ್ದರೆ ಬಡವ್ರ ಮಕ್ಕಳು ಬೆಳಿಬೋದು ಅನ್ನೋ ಧನಂಜಯ ಹೇಳಿರೋ ಮಾತು ಸತ್ಯ ಆಯಿತು ಅಂತ ಹೇಳ್ಬೋದು. ಟ್ಯಾಲೆಂಟ್ ಇದ್ದರೆ ಯಾರು ಬೇಕಾದರೂ ಬೆಳಿಬೋದು ಅಂತ ಹೇಳಿಬಿಟ್ಟು, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಏನು ಅಂತ ಈ ಒಂದು ಎಲೆಕ್ಷನ್ ಅಲ್ಲ, ಇದು MP MLA ಯಾವ ಎಲೆಕ್ಷನ್ಗೂ ಕಡಿಮೆ ಇರಲಿಲ್ಲ ಇದು BB12 ಅಂತ ಹೇಳ್ಬೋದು. ಖಂಡಿತವಾಗ್ಲೂ BB12 ಅನ್ನೋದು ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಒಂದು ರೀತಿಯ ಒಂದು BP ಗೆಲ್ಲೋವರೆಗೂ BP ರೈಸ್ ಇತ್ತು ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ನಾವು ಎಕ್ಸಾಮ್ ಬರೆದು ಬಂದು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋಂತಹ ಒಂದು ಯಾವುದೇ ಒಂದು ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ ನಾವುಗಳು. ಅಥವಾ ನಮ್ಮ ಮಕ್ಕಳುಗಳು ಬರೆದಿದ್ರೂ ನಾವು ಇಷ್ಟೊಂದು ಲೆಕ್ಕಕ್ಕೆ ಇಟ್ಕೊಳ್ತಾ ಇರಲಿಲ್ಲ. ನಿಜಕ್ಕೂ ಹೇಳಬೇಕು ಅಂತಂದರೆ, ಅಬ್ಬಾ ನಿಜವಾಗ್ಲೂ ಕೂತಿದ್ದ ಸೀಟ್ ಅಲ್ಲಾಡಿಲ್ಲ ನಾನು ಹೇಳಬೇಕು ಅಂತ ಹೇಳಿದ್ರೆ. 7 o'clockಗೇನೋ ನಾನು ಬಂದೆ. ಐ ವೆಂಟ್ ಟು ಟೆಂಪಲ್ ಆ್ಯಕ್ಚುಲಿ. 7 o'clockಗೆ ಬಂದೆ. ನೋಡ್ತಾ ನಿಯರೆಸ್ಟ್ 11:30 ಆಗೋಯ್ತು. ನನ್ನ ನಾಯಿಗೂ ಚಪಾತಿ ಮಾಡಿ ಹಾಕಿಲ್ಲ ಇವತ್ತು, ಅಷ್ಟು ಕೂತ್ಕೊಂಬಿಟ್ಟಿದ್ದೀನಿ, ಅಂಟ್ಕೊಂಬಿಟ್ಟಿದ್ದೀನಿ ಫೆವಿಕಲ್ ಹಾಕ್ಕೊಂಡ್ಬಿಟ್ಟು ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಏನೋ ಒಂದು ಮ್ಯಾಗ್ನೆಟಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾವನೆಗಳಿಗೆ, ನಮ್ಮ ಭಾವನೆಗಳಿಗೆ ಅರ್ಥ ಆಯಿತು ಅನ್ನೋಂತಹ ರೀತಿಯಲ್ಲಿ ಬಿಗ್ ಬಾಸ್ 12 ಆಯಿತು. ಅದು ಕೆಲವೊಂದು ಕ್ಷಣಗಳಿಗೆ ಎಲ್ಲೆಲ್ಲೋ ಏನೇನೋ ಹೋಗಿ ಕಚ್ಚಡಗಳಾಗೋಕ್ಕೆ ಶುರುವಾಯಿತು. ಬಟ್ ಆ ಭಾವನೆಗಳಿಗೆ ಎಫೆಕ್ಟ್ ಆದಾಗ ಇದೆಯಲ್ಲ, ಜನ ವೋಟ್ ಮಾಡಿದ್ದು ನಿಜಕ್ಕೂ ಚಾನೆಲ್ ಅವ್ರದ್ದು ಬ್ರೇಕ್ ಮಾಡಿ ಜನರ ಓಟು ಗೆದ್ದು ಅನ್ನೋದಕ್ಕೆ ಈ BB12 ಸಾಕ್ಷಿ ಅಂತ ಹೇಳ್ಬೋದು. ಜನ ಎಷ್ಟು ಏನು ಅಂತ ಹೇಳ್ಬೋದು. ಅಂದರೆ ಎಮೋಷನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಗಳಿಗೆ ಹರ್ಟ್ ಆಗೋದಕ್ಕೆ ಶುರುವಾದಾಗ ಅದು ಖಂಡಿತ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇವಾಗ ನಡೀತಾ ಇರೋ ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಣ. ಅನಿಮಲ್ಸ್ಗೆ ಫೀಡ್ ಮಾಡೋದಕ್ಕಾಗಲಿ ಅಥವಾ ಏನಾದರೂ ಮಾಡೋದಕ್ಕಾಗಲಿ. ನಮ್ಮನೇಲಿ ನಾಯಿ ಸಾಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮಗಳ ಕರ್ತವ್ಯ, ಧಿಕ್ಕಾರ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಕೋರ್ಟಿಗೆ ಒಬ್ಬೇ ಮಾಡೋಣ. ಆದರೆ ಸಾಯಿಸೋದು, ಕ್ರಿಯಾಲಿಟಿ ತೋರಿಸೋದು, ಅದರಗಳ ಮೇಲೆ ಕೆಟ್ಟದನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟು ದಯವಿಟ್ಟು ಜನ ಹೇಗೆ ಈ BB12 37 ಕೋಟಿಗಳಿಗಿಂತ ತಂದಿನಿಸಿದ್ರು ಹಾಗೆಯೇ ನಮ್ಮ ನಾಯಿಗಳನ್ನು ರಕ್ಷಿಸಬೇಕಾಗಿದ್ದು, ಅನಿಮಲ್ಗಳನ್ನು ರಕ್ಷಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ದಯವಿಟ್ಟು ಇದನ್ನು ಬಾಡಿ ಅಂತ ರಿಕ್ವೆಸ್ಟ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನಮ್ಮಗಳ ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡೋಣ. ಭಾವನೆಗಳಿಗೆ ಹರ್ಟ್ ಆದಾಗ ಹೇಗೆ ನಾವು ಸ್ಪಂದಿಸಿ ಇವತ್ತು BB12 ಯಶಸ್ವಿಗೊಳಿಸಿದ್ವೋ ನಾವು, ಅದೇ ರೀತಿ ನಮ್ಮ ನಾಯಿಗಳಿಗೆ, ಅನಿಮಲ್ಸ್ಗಳಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಭೂಮಿ ಮೇಲೆ ಬಂದಾಗ ನಾವು ಅದನ್ನು ನೋಡ್ಕೊಳ್ಬೇಕಾಗಿದ್ದನ್ನು ನೋಡಿಕೊಂಡು ಅದರಿಂದ ಹಣ ಸಂಪಾದನೆ ಮಾಡೋದು ಒಂದೇ ಅಲ್ಲ, ಅದರಿಂದ ಹಣ ಸಂಪಾದನೆ ಮಾಡಿಕೊಂಡು ನಮ್ಮ ಪ್ರೀತಿ ಪಾತ್ರರಾಗಬೇಕು ಅವಕ್ಕೆ ಅಂತ ನಾನು ಇಷ್ಟಪಡ್ತೀನಿ. ನಮ್ಮನೆ ನಾಯಿದೆ ಅದಕ್ಕೋಸ್ಕರ ಅಂತಲ್ಲ, ಖಂಡಿತವಾಗ್ಲೂ ನಮ್ಮನೆ ನಾಯಿದೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಸಾಕಿರೋದಲ್ಲ, ಎದುರುಗಡೆ ಮನೆಯದ್ದು. ಅದನ್ನು ನಾನು ಪ್ರೀತಿಯಿಂದ ಅಲ್ಲ, ನನ್ನ ಒಂದು ಲೋನ್ಲಿನೆಸ್ನ ಅದು ಫಿಲ್ ಮಾಡುತ್ತೆ ಅಂತಲೂ ಅಲ್ಲ. ಮಾತಾಡಲ್ಲ ಅಂತಲ್ಲ, ಮಾತಾಡುತ್ತೆ ನನ್ನ ಜೊತೆಗೆ.
ಮುದ್ದು ಮಾಡುತ್ತೆ. ನಾವು ಹೇಗೆ ಕಿಸ್ ಕೊಡ್ತೀವೋ ಅದೇ ರೀತಿ ಕಿಸ್ ಕೊಡುತ್ತೆ. ಟಯರ್ಡ್ ಆದಾಗ ಬಂದು ಹೇಳುತ್ತೆ. ಎಲ್ಲವನ್ನೂ ಮಾಡುತ್ತೆ. ನೋಡಿ ಕೇಳ್ತೀರಾ, ನಾಯಿಗೆ ಹೌದು ಒಂದು ಫೀಡಿಂಗ್ ಪ್ಲೇಸ್ ಹಾಕಿ ಅಂತ ಹೇಳ್ತಿದ್ದ. ಹಾಗಾದರೆ ಮನುಷ್ಯ ಯೂರಿನೇಷನ್ ಮಾಡೋದಕ್ಕೆ ಅಂತಲೇ ಹೇಳಿಬಿಟ್ಟು ಪಬ್ಲಿಕ್ ಟಾಯ್ಲೆಟ್ನ ಕಟ್ಸಿರುವಾಗ ಅದನ್ನು ಯಾಕೆ ಮನುಷ್ಯ ಯೂಸ್ ಮಾಡೋದಿಲ್ಲ? ಆ ಪಾಯಿಂಟಲ್ಲೇ ಹೋಗಿ ಯೂಸ್ ಮಾಡಬೇಕಲ್ಲ. ಎಲ್ಲಿ ಗೋಡೆ ಸಿಗುತ್ತೋ ಅಲ್ಲಿ ಹೋಗಿ ಯೂರಿನೇಷನ್ ಮಾಡ್ತಾರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ಬರೀ ನಾಯಿಗಳು ಮಾತ್ರ ಜವಾಬ್ದಾರಿನಾ? ಮನುಷ್ಯ ಎಲ್ಲಿ ಅಂದರೆ ಒಂದು ಹೆಂಗಸರು ಹೋಗ್ತಾ ಇರಲಿ, ಒಂದು ಹೆಣ್ಣುಮಕ್ಕಳು ಹೋಗ್ತಾ ಇರಲಿ, ಅಥವಾ ನಾಯಿಗಳಿಗೆ ಹೋಗೂ ಬಿಡಲ್ಲ ಅಂತಹ ಕೆಟ್ಟ ನೀಚ ಈ ಮೇಲ್ಸ್. ಅದಕ್ಕೇನು ಹೇಳ್ತೀರಾ? ಬರೀ ಮೇಲ್ಸ್ ಮಾತ್ರ ಕಚ್ಚುತ್ತಾ? ಇಲ್ಲ, ಸುಮ್ಮನೆ ನೀವು ನಡ್ಕೊಂಡು ಹೋಗ್ತಾರೆ, ತಿಕ್ಲು ಥರ ಆಡ್ತಾರೆ ಕೆಲವರಂತೂ, ತಿಕ್ಲು ಥರ ಆಡ್ತಾರೆ. ಅದಕ್ಕೇನು ಹೇಳ್ತೀರಾ? ನಿಜಕ್ಕೂ ಹೇಳಬೇಕು ಅಂತಂದರೆ BB12 ನಾವು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಅದು ಟಾಪಿಕ್ ಮುಗ್ದೋಯ್ತು. ಅದಕ್ಕೆ ಜನಗಳ ಸ್ಪಂದನೆ ಆಯಿತು. ನಾನು ಈ ಮಾತು ಹೇಳ್ತಾ ಇರೋದೇ ಅಂದರೆ ಜನ ಹೇಗೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ದಯವಿಟ್ಟು ನಮ್ಮ ಅನಿಮಲ್ಸ್ಗೆ ವೋಟ್ ಮಾಡಿ. ಅದರ ಸ್ವತಂತ್ರ ಬದುಕನ್ನು ನೀಡಿ ಅವಕ್ಕೆ ಹಾರ್ಮ್ ಮಾಡಬೇಡಿ, ಸಾಯಿಸಬೇಡಿ, ವಿಷ ಹಾಕಬೇಡಿ, ಕ್ರುಯಾಲಿಟಿ ತೋರಿಸ್ಬೇಡಿ. ನಿಮ್ಮ ಪ್ಲೆಷರ್ಗೋಸ್ಕರ ಅದನ್ನು ಬೆಳೆಸ್ಕೋಬೇಡಿ. ನೀವು ಮಾನವರು, ಅವರು ಅನಿಮಲು. ಅದನ್ನು ಅರ್ಥ ಮಾಡಿಕೊಂಡು ಮಾಡಿ. ಸತ್ತತ್ತು ಕಚ್ಚರ ಅಂತ ಅನ್ನಿಸ್ಬೇಡಿ. ನಿಮ್ಮ ಹೊಟ್ಟೆಯ ತಾಯಿಯ ಗರ್ಭದಿಂದ ಬಂದಿದ್ದೀರಾ ನೀವು. ಆ ತಾಯಿಗೆ ಅಸಹ್ಯ ಅನಿಸ್ಕೊಡ್ದು ನಿಮ್ಮನ್ನು ನೋಡಿ. ಆ ರೀತಿಯಾಗಿ ನೀವು ಬೆಳಿಬೇಕು. ಅದು ಬಿಟ್ಟು ಅಸಹ್ಯ ಅನಿಸಿದ್ರೆ ನಿಮ್ಮ ಮನೆಯ ಸಂಸ್ಕೃತಿ ಏನು ಅಂತ ಅದರಲ್ಲಿ ತೋರಿಸುತ್ತೆ. ಸೊ ಅದರಿಂದ ಸ್ವತಂತ್ರ ಬದುಕು ನಾಯಿಗಳಿಗೆ ಬೇಕು. ಅವು ಮಾತಾಡಲ್ಲ, ಪ್ರೀತಿ ತೋರಿಸ್ತವೆ ಅಷ್ಟೇ. ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತವೆ. ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ಪ್ರೀತಿ ತೋರಿಸ್ತವೆ. ಅವಕ್ಕೇನಾರು ಗೊತ್ತಿತ್ತು ಅಂತಂದರೆ ಇವತ್ತು ಅವು ಲ್ಯಾಂಡ್ನ ಪರ್ಚೇಸ್ ಮಾಡ್ತಾಯಿದ್ವು. ಅವಕ್ಕೇನಾದರೂ ಗೊತ್ತಿತ್ತು ಅಂತಂದರೆ ಕುಕ್ಕಿಂಗ್ ಮಾಡೋದನ್ನು ಕಲ್ತ್ಕೊಂಡು ಕುಕ್ಕಿಂಗ್ ಮಾಡಿಕೊಂಡು ಬಿಸ್ನೆಸ್ ಮಾಡೋದು, ಕೆಲಸ ಮಾಡೇ ಮಾಡ್ತವೆ, ಇಲ್ಲ ಅಂತ ಹೇಳಲ್ಲ. ಯಾಕೆ ಮಾಡಲ್ಲ ಕೆಲಸ? ಬಾಂಬ್ ಬ್ಲಾಸ್ಟು ಹುಡ್ಕೊಡೋದಿಲ್ವಾ? ಕಲ್ಲರ್ನ ಇಟ್ಕೊಡೋದಿಲ್ವಾ? ಮನೆ ಕಾಯೋದಿಲ್ವಾ? ಸೆಕ್ಯೂರಿಟಿ ಥರ ಯಾರು ಬಂದರೂ ಬೈಲ್ವಾ? ಕೆಲಸ ಅಂತೂ ಅಚ್ಚುಕಟ್ಟಾಗಿ ಮಾಡ್ತವೆ ನಾಯಿಗಳು, ಇಲ್ಲ ಅಂತ ಹೇಳಲ್ಲ. ಯಾವ ಪ್ರಾಣಿಗಳು ಮಾಡೋದ್ರ ಕೆಲಸ? ಸರ್ಕಲ್ಸ ತೊಗೊಂಡೋಗಿ ಮಾಡಿಸ್ತೀರಾ? ಝೂವಲ್ಲಿ ಕೂಡಾಕ್ತೀರಾ? ಝೂವಲ್ಲಿ ಓಡಾಡ್ಕೊಂಡಿರಲ್ವ ಪ್ರಾಣಿಗಳು? ಕೆಲಸ ಮಾಡಲ್ವಾ? ಕೆಲಸ ಮಾಡುತ್ತೆ. ಅದಕ್ಕೆ ಲ್ಯಾಂಡು ಮತ್ತು ಉಡುಗೆ ತೊಡುಗೆಗಳು ಅಥವಾ ಹೇಗೆ ಡ್ರಮಟಿಕ್ಕಾಗಿ ಆಟ ಆಡಬೇಕು ಇವುಗಳೆಲ್ಲ ಅದಕ್ಕೆ ಗೊತ್ತಿಲ್ಲ. ಮನುಷ್ಯರ ಜೊತೆಗೆ ಮನುಷ್ಯ ಪಳಗಿಸಿದಾನೆ, ಅವನು ಊಟ ಹಾಕಿದ್ರೆ ತಿಂತವೆ, ಇಷ್ಟು ಗೊತ್ತಿದೆ ಅಷ್ಟೇ. ದಯವಿಟ್ಟು ಪ್ರಾಣಿಗಳಿಗೂ ಸ್ವತಂತ್ರ ಬದುಕನ್ನು ನೀಡುವುದಕ್ಕೆ ಮನುಷ್ಯ ಸಮಾಜ ಬೇಕೇ ಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ, ಯಾವುದೇ ಇದಲ್ಲ ಅಂತ ಹೇಳ್ತೀನಿ. ಪ್ರಾಣಿಗಳಿಗೆ ದಯೆ ಇರಲಿ, ಹಾಗೆ ಮನುಷ್ಯರುಗಳಿಗೂ ಅಷ್ಟೇ ದಯೆ ಇರಲಿ.